ಮಾಟ ಮಂತ್ರದ ಹೆಸರಲ್ಲಿ ಜನರಿಗೆ ಅರ್ಚಕನಿಂದ ವಂಚನೆ. ಅರ್ಚಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಹಸೀಲ್ದಾರ್ಗೆ ಮನವಿ. ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅನ್ನೋ ಮಾತಿದೆ. ಇದಕ್ಕೆ ದೇವಾಲಯದಲ್ಲಿ ಪೂಜೆ ಮಾಡೋ ಅರ್ಚಕರು ಹೊರತಾಗಿಲ್ಲ. ದೇವರಿಗೆ ನಿತ್ಯ ಪೂಜೆ ಸಲ್ಲಿಸುವ ಅರ್ಚಕರೇ ದೇವರ ಹೆಸರಲ್ಲಿ ವಂಚಿಸ್ತಾ ಇರುವ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಪೂಜೆ ಪುನಸ್ಕಾರ ಮಾಟ ಮಂತ್ರ ಅಂತ ಹಣ ಕೊಳ್ಳೆ ಹೊಡಿತಾ ಇರುವ ಚಾಳಿ ಜಾಸ್ತಿ ಆಗ್ತಾ ಇದೆ. ಇತ್ತ ಮುಜರಾಯಿ ಇಲಾಖೆಗೆ ಸೇರಿದ್ದ ದೇವಾಲಯದ ಅರ್ಚಕನೇ ಜನರಿಗೆ ಮಂಕುಬೂದಿ ಎರ್ಚಿದಾನೆ. ಇವನ ಕಾಟದಿಂದ ಬೇಸತ್ತ ಜನ ನೇರವಾಗಿ ತಹಸೀಲ್ದಾರ್ಗೆ ಮನವಿಯನ್ನ ಮಾಡಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕು ಕಸಬಾ ಹೋಬಳಿಯಲ್ಲಿರುವ 7 ಹಳ್ಳಿಗಳ ಗ್ರಾಮ ದೇವತೆಯಾಗಿರುವ ಶ್ರೀ ಉಡಿಸಲಮ್ಮ ದೇವಾಲಯದಲ್ಲಿ ಅರ್ಚಕ ಜನರಿಗೆ ವಂಚಿಸಿರುವ ಘಟನೆ ನಡೆದಿದೆ. ಅರಳೀಕೆರೆ, ಪುರ, ಜೋಡಿಕಲ್ಲೇನಹಳ್ಳಿ, ನವಿಲೆ, ಪಿನ್ನೇನಹಳ್ಳಿ, ಅಂಕಸಂದ್ರ ಅಣೆಕಟ್ಟೆ, ಯಾದವರಹಟ್ಟಿಗೆ ಸೇರಿರುವ ಶ್ರೀ ಉಡಿಸಲಮ್ಮ ದೇವಾಲಯದಲ್ಲಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಇಲ್ಲಿಯ ಅರ್ಚಕನಾಗಿ ಕೆಲಸ ಮಾಡ್ತಾ ಇರುವ ಕಾಂತರಾಜು ಎಂಬ ವ್ಯಕ್ತಿ ಮಾಟ ಮಂತ್ರ, ಪೂಜೆ ಪುನಸ್ಕಾರ ಅಂತ ಅಮಾಯಕ ಜನರಿಗೆ ವಂಚನೆ ಮಾಡ್ತಿದ್ದಾನೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಹೀಗೆ ಮೈ ಮೇಲೆ ದೇವರು ಬಂದಿರುವ ತರ ಆಡ್ತಾ ಇರೋ ಕಾಂತರಾಜುವಿನ ವಿಡಿಯೋ ನೀವು ಒಮ್ಮೆ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಈತನ ಅವತಾರವನ್ನ. ಇವನ ಮೇಲೆ ದೇವರು ಬಂದಿಲ್ಲ, ಬದಲಿಗೆ ದೆವ್ವ ಬಂದಿದೆ ಅನ್ಸುತ್ತೆ. ತನ್ನ ಮೇಲೆ ದೇವರು ಬಂದಿದೆ ಅಂತ ಹೇಳ್ಕೊಂಡು ಕಾಂತರಾಜು ಜನರಿಗೆ ಮೋಸ ಮಾಡ್ತಿದ್ದಾನೆ ಅಂತ ಗ್ರಾಮಸ್ಥರೇ ಆರೋಪಿಸಿದ್ದಾರೆ. ಮುಜರಾಯಿ ಇಲಾಖೆಗೆ ಸೇರಿರುವ ಈ ದೇವಾಲಯದಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಕಾಂತರಾಜು ಭಕ್ತರಿಗೆ ಮಾಟ ಮಂತ್ರ ವಶೀಕರಣದ ಹೆಸರಲ್ಲಿ ಹಣ ವಸೂಲಿ ಮಾಡ್ತಿದ್ದಾನೆ ಅಂತ ಸ್ವತಃ ಗ್ರಾಮಸ್ಥರೇ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಈ ಪೂಜಾರಿ ಕೇವಲ ಮಾಟ ಮಂತ್ರ ವಶೀಕರಣ ಪರಿಹಾರ ಮಾಡಿಕೊಡ್ತೀವಿ ಅಂತ ವಂಚಿಸ್ತಾ ಇಲ್ಲ, ಬದಲಿಗೆ ದೇವಾಲಯದ ಆದಾಯದ ಮೇಲೂ ಕಣ್ಹಾಕಿದ್ದಾನೆ ಅಂತ ಕೂಡ ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿಗೆ ಭೇಟಿಯನ್ನ ನೀಡಿ ತಹಸೀಲ್ದಾರ್ ಪುರಂದರ್ ಅವರಿಗೆ ಮನವಿಯನ್ನ ಸಲ್ಲಿಸಿ ಆರೋಪಿಯ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ದೂರು ಸ್ವೀಕರಿಸಿದ ತಹಸೀಲ್ದಾರ್ ಪ್ರಕರಣದ ಕುರಿತು ತನಿಖೆಯನ್ನ ನಡೆಸಿ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆಯನ್ನ ನೀಡಿದ್ದಾರೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.